ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ನಿತ್ಯಾನಂದ ಶಾಲೆಯ ಆವರಣದಲ್ಲಿ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿರವರ 75ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಶಾಸಕ ಎಂ ಕೃಷ್ಣಪ್ಪರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಯಾರಂಡಹಳ್ಳಿ ಹರೀಶ್ ರೆಡ್ಡಿ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಶ್ರೀಮತಿ ಭಾರತಿ, ಪಿಎಲ್ಡಿ ವೆಂಕಟೇಶ್ ಗೌಡ, ಎಡಿಎ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ರೆಡ್ಡಿ, ಬಿಜೆಪಿ ಮುಖಂಡರುಗಳಾದ ಜೆಸಿ ಕೃಷ್ಣಪ್ಪ, ರಘುರಾಮ್, ರಾಮಚಂದ್ರಪ್ಪ, ಟಿ ರಾಜಣ್ಣ, ಶಿವರಾಮ್ ರೆಡ್ಡಿ, ಎಂಸಿ ರಾಜಣ್ಣ, ಮಲ್ಲಿಗೆ ಆನಂದ್, ಜಿಗಣಿ ಪುನೀತ್, ಕೊಪ್ಪಗೇಟ್ ಮುನಿರಾಜು, ಮೈಲಸಂದ್ರ, ನವೀನ್ ರೆಡ್ಡಿ, ಹೇಮಂತ್, ಬಾಬು, ನಾಗೇಶ್, ಶಾಂತಕುಮಾರ್, ಪ್ರವೀಣ್, ಗಿರೀಶ್, ಶಿವರಾಜ್, ಸುರೇಶ್, ಮರಿಯಣ್ಣ, ಅಶ್ವಥ್ ಮತ್ತು ಸಾರ್ವಜನಿಕರು, ವೈದ್ಯರು ಭಾಗವಹಿಸಿದರು. ಜಿಗಣಿಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ಮೋದಿ ಸಾಹೇಬರ ಹುಟ್ಟುಹಬ್ಬ ಪ್ರಯುಕ್ತ ಬ್ಲಡ್ ಕ್ಯಾಂಪನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ನಮ್ಮ ಮಂಡಲದ ಅಧ್ಯಕ್ಷರಂತ ಹರೀಶ್ ರೆಡ್ಡಿಯವರು, ಮಂಡಲದ ಮಹಿಳಾ ಅಧ್ಯಕ್ಷರಂತ ಭಾರತಕ್ಕವರು, ರಾಜಶೇಖರ್ ರೆಡ್ಡಿಯವರು, PLD ಗೌಡರು, ಗೌರವಾನ್ವಿತ ರಾಮಚಂದ್ರಪ್ಪನವರು, ರಾಜಣ್ಣವರು, ಇಲ್ಲಿ ಪಂಚಾಯಿತಿಯ ಇದು ಪುರಸಭೆ ಎಲ್ಲ ಸದಸ್ಯರುಗಳು ಭಾಳ ಒಮ್ಮತದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇದ್ರ ಮುಖಾಂತರ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಬ್ಲಡ್ ಕ್ಯಾಂಪ್ ಮುಖಾಂತರ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಕೆಲವೊಂದು ನಾಯಕರು ಆರೋಪ ಮಾಡ್ತಿದ್ದಾರೆ, ಹೆಚ್ಚಿಗೆ ಮಾಡಿದ್ದವರೇ ಕಡಿಮೆ ಮಾಡಿದ್ದವರೇ, ಯಾವ ರೀತಿ ಬಂಪರ್ ಇದು ಅಂತ ಹೇಳ್ತಿದ್ದಾರೆ. ಅದನ್ನು ಸಾರ್ವಜನಿಕರು ಚುನಾವಣೆಯಲ್ಲಿ ಉತ್ತರ ಹೇಳ್ತಾರೆ. ಸಾರ್ವಜನಿಕರಿಗೆ ಕೊಟ್ಟಿರೋಂಥ ಕೊಡುಗೆಯನ್ನು ಸ್ವಾಗತ ಮಾಡಬೇಕು ಹೊರತು ಟೀಕೆ ಮಾಡೋದು ಅಷ್ಟು ಗೌರವ ತರುವಂಥದ್ದಲ್ಲ. ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಮನವಿ ಏನಂದರೆ, ಮೊದಲು ರಸ್ತೆ ಗುಂಡಿಗಳನ್ನು ಮುಚ್ಚಿ ಗೌರವವನ್ನು, ರಾಜ್ಯದ ಗೌರವವನ್ನು ಕಾಪಾಡಿ.
ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಇಡೀ ದೇಶಾದ್ಯಂತ ಸೇವಾ ಪಾಕ್ಷಿಕ ಅಂತ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲನೇದಾಗಿ ಜಿಗಣಿಯಲ್ಲಿ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮುಖಾಂತರ, ಅದಾದ ನಂತರ 2 ದಿನದ ಮುಂಚೆ ಮ್ಯಾರಥಾನನ್ನು ಏರ್ಪಡಿಸಿತ್ತು. ಅದೇ ರೀತಿ ಯಾರಂಡಹಳ್ಳಿಯಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು. ಮೋದಿಯವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮುಖಾಂತರ ಆಚರಣೆ ಮಾಡಲಾಯಿತು. ಇವತ್ತು ಜಿಗಣಿಯಲ್ಲಿ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದಲ್ಲಿ ಏನು ನಮ್ಮ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಪಾಕ್ಷಿಕ ಒಂದು ಕಾರ್ಯಕ್ರಮವನ್ನು ಗ್ರಾಮಾಂತರ ಮಂಡಲಕ್ಕೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಹರೀಶ್ ರೆಡ್ಡಿ ಅವರು, ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಈ ಒಂದು ಸೇವಾ ಪಾಕ್ಷಿಕ ಅನ್ನುವ ಕಾರ್ಯಕ್ರಮ ಮುಖಾಂತರ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಮ್ಮ ಮೋದಿಯವರ ಹುಟ್ಟುಹಬ್ಬ ಹಾಗೂ ನಮ್ಮ ಮೋದಿಯವರು ನಡೆದು ಬಂದಂಥ ಹಾದಿ ಇದರ ಬಗ್ಗೆ ಒಂದು ಪ್ರದರ್ಶನ ಹಾಗೂ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಜನ್ಮದಿನದ ಆಚರಣೆ ಹಾಗೂ ನಮ್ಮ ಸೇವಾ ಕಾರ್ಯಕ್ರಮಗಳಾದ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಶಿಬಿರಗಳು ಮತ್ತು ನಮ್ಮ ಆಶ್ರಮಗಳಿಗೆ ಆರೋಗ್ಯ ಸಲುವಾಗಿ ಒಂದು ಹಣ್ಣು ಹಂಪಲುಗಳ ವಿತರಣೆ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ನಮ್ಮ ಮಂಡಲದ ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಜಿಗಣಿಯ ಹಾಗೂ ಕಲ್ಬಾಳು, ಆರ್ಗದ್ದೆ ಹಾಗೂ ಬನ್ನಘಟ್ಟ, ಮಂಟಪ ಎಲ್ಲ ಪಕ್ಷದ ಮುಖಂಡರುಗಳು ಏನು ಜವಾಬ್ದಾರಿಯುತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸುವಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಮ್ಮ ಮಂಡಲದ ವತಿಯಿಂದ ಹಾಗೂ ನಮ್ಮ ಪಕ್ಷದ ವತಿಯಿಂದ ಹಾಗೂ ನಮ್ಮ ಅಧ್ಯಕ್ಷರಾದಂಥ ಹರೀಶ್ ರೆಡ್ಡಿ ಅವರ ವತಿಯಿಂದ, ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಂ ಕೃಷ್ಣಪ್ಪನವರ ವತಿಯಿಂದ, ನಮ್ಮೆಲ್ಲ ಕಾರ್ಯಕರ್ತರ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.